ಇಲ್ಲಿರೋರು ಎಲ್ಲಾರನ್ನೂ ಕಳಿಸ್ಕೊಡ್ತೀನಿ ಅವ್ರ ಫ್ಯಾಮಿಲಿನ. ಹೇಳಿ, ನಾವು ಇವ್ರ ಹತ್ರ ಮಡಿಕೊಂಡು ದುಡ್ಡು ಮಾಡ್ಬೇಕಂತ ಆಸೆ ಇಲ್ಲ. ನನ್ನ ತಂದೆ ಕಾಣೆ ಆದ್ರು 2012ರಲ್ಲಿ ಕಾಣೆ ಆದ್ರು. ನಾನು ಟೋಲಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಅಲ್ಲಿ ಮತ್ತೆ ಆಟೋ ಓಡಿಸ್ಕೊಂಡಿದ್ದೆ ನೋಡಿ. ಅವಾಗ ನನ್ನ ತಂದೆ ಕಾಣೆ ಆದ್ರು. ನಮ್ಮ ತಾಯಿ 2013ರಲ್ಲಿ ತೀರೋದ್ರು. ನನ್ನ ಪ್ರೀತಿ ಜನರೇ, ನನ್ನ ಫಾಲೋವರ್ಸ್, ನನ್ನ ಅಣ್ಣ ತಮ್ಮದಿರು, ನನ್ನ ಯೂಟ್ಯೂಬ್ ಚಾನಲ್, ನನ್ನ ಇನ್ಸ್ಟಾಗ್ರಾಮ್ಸ್ಗೆ ಎಲ್ಲರಿಗೂ ನನ್ನ ಫಾಲೋವರ್ಸ್ಗೆ ನಮಸ್ಕಾರ. ನೋಡಿ, ಹಲವಾರು ಜನರು ನೋಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಅಂದ್ರೆ ಯಾರು ಇಲ್ದಿರೋರು ನಾವು ಇದ್ದೀವಿ ಅಂತ ಹೇಳಿ ಕರ್ಕೊಂಡ್ಬಂದು ಸೇವೆನ ಸಲ್ಲಿಸ್ತೀವಿ ನಿಮ್ಮಂತರ ಸಹಾಯದಿಂದ. ಇವರೆಲ್ಲರ ಫ್ಯಾಮಿಲಿ ಬಂದರೂ ಕೂಡ ನಾನು ಕಳಿಸ್ಕೊಡಕ್ಕೆ ರೆಡಿ. ನಾನು ಇವ್ರ ಹೆಸರಲ್ಲಿ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು ಅಂತ ಆಸೆ ಇಲ್ಲ. ಇವರ ಫ್ಯಾಮಿಲಿಗಳು ಬಂದರೆ ನನ್ನ ಹಣೆಗೂ, ನಮ್ಮ ತಾಯಿ ಮೇಲಾಣೆಗೂ, ರಾಘವೇಂದ್ರ ಸ್ವಾಮಿ ದೇವ್ರ ಮೇಲಾಣೆಗೂ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಲ್ಲಿರೋರು ಎಲ್ಲರನ್ನೂ ಕಳಿಸ್ಕೊಡ್ತೀನಿ ಅವ್ರವ್ರ ಫ್ಯಾಮಿಲಿನ. ಹೇಳಿ, ನಾವು ಇವ್ರ ಹತ್ರ ಮಡಿಕೊಂಡು ದುಡ್ಡು ಮಾಡ್ಬೇಕಂತ ಆಸೆ ಇಲ್ಲ. ನನ್ನ ತಂದೆ ಕಾಣೆ ಆದ್ರು 2012ರಲ್ಲಿ ಕಾಣೆ ಆದ್ರು. ನಾನು ಟೋಲಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಅಲ್ಲಿ ಮತ್ತೆ ಆಟೋ ಓಡಿಸ್ಕೊಂಡಿದ್ದೆ ನೋಡಿ. ಅವಾಗ ನನ್ನ ತಂದೆ ಕಾಣೆ ಆದ್ರು. ನಮ್ಮ ತಾಯಿ 2013ರಲ್ಲಿ ತೀರೋದ್ರು. ಅದಕ್ಕೆ ಈ ಸೇವೆ ಮಾಡ್ತಾ ಇದೀನಿ. ನನ್ನ ತಂದೆ ತರ ಯಾರು ಅನಾಥರಾಗಬಾರ್ದು, ರೋಡಲ್ಲಿ ಇರೋರು. ಏನೇಳಿ, ನನ್ನ ತಂದೆ ತರ ಯಾರು ಆಗ್ಬಾರ್ದು ಅಂತೇಳಿ ನಾನು ಈ ಸೇವೆನ ಮಾಡ್ತಾ ಇದೀನಿ. ಯಾರಾದ್ರೂ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರೆ ಅಲ್ಲಿ KBT ಟೋಲ್ ಹತ್ರ ಹೋಗಿ ಕೇಳಿ. ನಮ್ಮ ತಂದೆ ರೈತರು, ವ್ಯವಸಾಯ ಮಾಡ್ತಿದ್ರು ಗಂಗಾಧರ ಪಾಳ್ಯದಲ್ಲಿ. ಯಾಕಂದ್ರೆ ನಾನು ಅದೇ ಟೋಲಲ್ಲಿ ಬೆಳೆದಂತ ಒಂದು ಹುಡುಗ. ಯಾಕಂದ್ರೆ ತುಂಬಾ ಕಷ್ಟದಲ್ಲಿ ಈ ಬಂದಾಗ ನಾವು ತಿನ್ನಕ್ಕೂ ಊಟ ಇರಲಿಲ್ಲ ಸ್ನೇಹಿತರೆ, ಆ ಥರ ಕಷ್ಟದಲ್ಲಿದ್ವಿ. ಈ ದಿನ ನೋಡಿ ಇಷ್ಟು ಜನರನ್ನ ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಎಲ್ಲ ನನ್ನ ತಂದೆ ತಾಯಿ ಆಶೀರ್ವಾದ. ನನ್ನ ತಂದೆಯ ನೆನಪಲ್ಲಿ ಇಷ್ಟು ಜನರನ್ನ ಸಾಕ್ತಾ ಇದ್ದೀನಿ. ಇವರ ಫ್ಯಾಮಿಲಿಗಳು, ಕುಟುಂಬಸ್ಥರು ಯಾರು ಬಂದ್ರೆ ಕಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಅಣ್ಣ ಜಾಗ ಕೊಟ್ಟವ್ರೆ, ಅಲ್ಲಿ ಆಶ್ರಮ ಕಟ್ಸೋಣ ಬನ್ನಿ. ಯಾರು ನನಗಾಗಿ ಎಲ್ಲ ಸ್ನೇಹಿತರೆ ಕೇಳ್ತಾ ಇರೋದು, ಅಲ್ಲಿರ್ತಕ್ಕಂಥ ಯಾರ್ಯಾರೋ ರೋಡಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ಪೊಲೀಸವ್ರಾಗ್ಲಿ, ಹಾಸ್ಪಿಟ್ಲವ್ರಾಗ್ಲಿ, ಸಾರ್ವಜನಿಕರಾಗ್ಲಿ, ನಾವು ಆಗ್ಲಿ ಕರ್ಕೊಬರ್ತೀವಲ್ಲ ಅಂಥವ್ರಿಗೆ ಒಂದು ಗೂಡು ಕಟ್ಟಕ್ಕೆ. ನೋಡಿ, ಈ ಬಿಲ್ಡಿಂಗು ಖಾಲಿ ಮಾಡಬೇಕು ಸ್ನೇಹಿತರೆ. ನನ್ನ ಕಷ್ಟನ ಯಾರಿಗೆ ಹೇಳ್ಬೇಕು? ಆದ್ರೆ ಬಾಡಿಗೆ ಕಟ್ಟಕ್ಕೆ ನನ್ನ ಹತ್ರ ದುಡ್ಡೇ ಇಲ್ಲ. ಆದ್ರೂ ಏನಾದ್ರೂ ಒಂದೊಂದು ಸಾಹಸ, ಏನೋ ಅಂತೀವಲ್ಲ, ಮಾಡಿದುಣ್ಣೋ ಉಣ್ಣೋ ಮರೆ ಅಂತ ಹೇಳಿ ಒಂದು ಗಾದೆ ಇಲ್ವಾ, ಆತರ ಮಾಡ್ಕೊಂಡು ಹೋಗ್ತಾ ಇದೀನಿ. ದಯವಿಟ್ಟು ಅಣ್ಣ ತಮ್ಮದಿರು ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಸೇರಿದ್ದು. ಇಂಥವ್ರಿಗೋಸ್ಕರ ಸೇವೆ ಸಲ್ಲಿಸ್ತಾ ಇದೀನಿ. ಎಲ್ಲ ಒಳಗೋಗಿ, ಎಲ್ಲ ಲೈನಿಗೆ ಹಂಗೆ ಒಳಗೋಗಿ ನೋಡಿ. ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ರು ನನ್ನ ಅಣ್ಣ ತಮ್ಮದಿರು ಕೈ ಮುಗಿದ್ ಬೇಡ್ತಾ ಇದೀನಿ. ಬನ್ನಿ. 67 ಲಕ್ಷ ಬೇಕು ದುಡ್ಡು. ಎಷ್ಟೇ 67 ಲಕ್ಷ ದುಡ್ಡು ಬೇಕು. ಏನಕ್ಕೆ? ಇಂಥವ್ರಿಗಾಗಿ ಒಂದು ಗೂಡು ಕಟ್ಟಕ್ಕೆ. ನಮ್ಮ ಅಣ್ಣ ಜಗದೀಶ್ ಚೌಧರಿ ಅಣ್ಣ ಜಾಗ ಕೊಟ್ಟವ್ರೆ, ಅದನ್ನ ಕಟ್ಟಿಸ್ಬೇಕು. ದಯವಿಟ್ಟು ಎಲ್ಲ ಕೈ ಜೋಡಿಸ್ತೀರಾ ಮನವಿ ಮಾಡ್ತಾ ಇದೀನಿ. ದಯವಿಟ್ಟು ಪ್ಲೀಸ್ ರೀ, ನಿಮ್ ಕೈ ಮುಗಿದ್ ಬೇಡ್ತಾ ಇದೀನಿ. ನೋಡಿ, ಇಂಥವ್ರಿಗಾಗಿ ದಯವಿಟ್ಟು ಶೇರ್ ಮಾಡಿ. ನಿಮ್ ಕೈಯಲ್ಲಿ ಕೊಡಕ್ಕಾಗ್ಲಿಲ್ವಾ, ಸೇವೆ ಸಲ್ಸಕ್ಕಾಗ್ಲಿಲ್ವಾ, ಏನಾದ್ರೂ ಜಲ್ಲಿ, ಕಲ್ಲು, ಇಟ್ಟಿಗೆ, ಸಿಮೆಂಟ್, ಕಬ್ಬಣ ಕೊಡಿಸಿ. ಇಲ್ಲಾದ್ರೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದ್ರೂ ಒಬ್ರು ಸಹಾಯ ಮಾಡಬಹುದು. ದೇವರು ರಾಘವೇಂದ್ರ ಸ್ವಾಮಿ ಕಾಪಾಡ್ತಾರೆ, ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾರೆ. ಪ್ರತಿಯೊಬ್ರು ಈ ವಿಡಿಯೋನ ನೋಡಿ. ಹಾಗೆ ಬನ್ನಿ ಅಮ್ಮ ಒಳಗೆ. ಅಮ್ಮ ಕೈ ಇಟ್ಕೊಂಡ್ ಬನ್ನಿ ಅಮ್ಮ. ಬನ್ನಿ, ಲೈನು ನಿಧಾನಕ್ಕೆ ಹೋಗಿ. ಎಲ್ಲ ಲೈನು ನಿಧಾನಕ್ಕೆ ಹೋಗಿ. ಪ್ರತಿಯೊಬ್ರು ಅಣ್ಣ ತಮ್ಮರು ನೋಡ್ತಾ ಇದ್ರಲ್ಲ, ನಮ್ಮ ದಿನನಿತ್ಯ ಈ ತರ ಇರುತ್ತೆ ಸೇವೆ. ಎಲ್ಲಾರ್ಗೂ ನನ್ನ ಫಾಲೋವರ್ಸ್ಗೆ ನಮಸ್ಕಾರ. ದೇವರು